ಎಂತ ನೋಡ್ತಾ ನಿಂತ್ಕೊಂಡಿದ್ದೀರಿ ಶಾರದಕ್ಕ? ಅಲ್ಲಿ ಸುಮತಕ್ಕನ ಮನೆಗೆ ಯಾರೋ ಬಂದಂಗೆ ಐತ್ರಿ. ಅದೇ ನೋಡ್ತಾ ಇದ್ದೆ, ಯಾರೋ ಬಂದರು ನೋಡಿ. ಓ ಅದಾ ಸುಮತಕ್ಕನ ಅಣ್ಣನ ಹೆಂಡತಿ ಅಲ್ಲನ್ರಿ, ಅವರೇ ಬಂದಿದ್ದು. ನಾ ಕಡೆಯಿಂದನೇ ಬಂದ ನೋಡ್ತಾ ಬಂದೆ. ಅವರೇ ಈಗ ಬೈಕಲ್ಲಿ ಬಂದರು ಅವರಿಬ್ರು. ಓ ಹೌದೇನ್ರಿ? ತಡೆ ಒಂಚೂರು ಒಳಗಡೆ ಹೋಗೋಣ. ಬರ್ರಿ ಇಲ್ಲಿ. ಎಂತಕ್ರಿ? ಎಂತ ಆಯ್ತು? ಎಂತಕ್ಕೆ ನೀವು ಓಡಿ ಕಿಚನಿಗೆ ಬಂದಿದ್ದು? ಎಂತಕ್ಕೆ? ಈಗ ಬರ್ತಾರೆ ನೋಡ್ರಿ ಸುಮತಕ್ಕ. ಒಂಚೂರು ಸಕ್ಕರೆ ಕೊಡಿ, ಇಲ್ಲ ಬೆಲ್ಲ ಕೊಡಿ ಅಂತೇಳಿ ಹಿಂಗೆ ಮಾಡಿದ್ರಿ ಹೆಂಗಸು. ಅವ್ರ ಮನೆಗೆ ಯಾರು ಬರೋಂಗಿಲ್ಲ. ಸಕ್ಕರೆಗೆ ಕೇಳಕ್ಕೆ ಬರೋದು, ಇಲ್ಲ ಬೆಲ್ಲ ಕೇಳಕ್ಕೆ ಬರೋದ್ರಿ. ಮೊನ್ನೆ ಒಂದು ದೊಡ್ಡ ಬೆಲ್ಲ ಕೊಟ್ಟೀನ್ರಿ. ಆ ಹೆಂಗಸು ಒಂದುಂಡೆ ಬೆಲ್ಲ ರೀ ದೊಡ್ಡದು ಕೊಟ್ಟಿದ್ದು. ಆ ಹೆಂಗಸು ನಂಗೆ ಸಣ್ಣದು ಒಂದುಂಡೆ ಕೊಟ್ಟಿದ್ರಿ. ಕೊಟ್ಟಿದ್ದು ಒಂದುಂಡೆನೇ ಕೊಟ್ಟಿದ್ದೆ. ಸಣ್ಣದ್ರಿ, ಒಂದು ಸಣ್ಣ ಗೋಲಿ ಬರ್ತಾವಲ್ರಿ, ಅಷ್ಟು ದೊಡ್ಡ ಬೆಲ್ಲದುಂಡೆ ಕೊಟ್ಟಿದ್ದು. ನಾನು ಎಷ್ಟು ದೊಡ್ಡದು ಕೊಟ್ಟಿದ್ದು ಗೊತ್ತೇನ್ರಿ? 4 ದಿನ ಚಾ ಮಾಡ್ಬೋದಿತ್ತು. ಶಾರದಕ್ಕ, ಹೋ ಸುಶೀಲಕ್ಕನೂ ಇಲ್ಲೇ ಇದ್ದೀರಾ? ಶಾರದಕ್ಕ, ಒಂಚೂರು ಬೆಲ್ಲ ಇದ್ರೆ ಕೊಡ್ರಿ, ಇಲ್ಲ ಸಕ್ಕರೆನಾರು ಕೊಡ್ರಿ. ನಮ್ಮ ಅತ್ತಿಗೆಮ್ಮ ಅಣ್ಣ ಇಬ್ಬರು ಬಂದ್ರ ಚಾ ಮಾಡೋಣ ಅಂದ್ರೆ ಒಂಚೂರು ಸಕ್ಕರೆ ಇಲ್ಲ ಮರ್ರಿ, ಒಂಚೂರು ಕೊಡ್ರಿ. ಅಥವಾ ಈಗ ಕೇಳಕ್ಕೆ ಬಂದಿರಲ್ರಿ, ನಾನು ಅದನ್ನೇ ಹೇಳ್ತಿದ್ದೆ ಸುಶೀಲಕ್ಕನ ಹತ್ರ. ಬಂದಿರ್ ಮರ್ರಿ ಒಂದು ಚಾ ಮಾಡೋಣ ಅಂದ್ರೆ ಒಂಚೂರು ಬೆಲ್ಲ ಇಲ್ಲ ಅಂತ ಹೇಳ್ಕೊಂಡು ಅದೇ ಮಾತಾಡ್ತಾ ಇದ್ಕೊಂಡಿದ್ವಿ. ಈಗ ಬೆಲ್ಲನೂ ಇಲ್ಲ ರೀ, ಬೆಲ್ಲನೂ ಇಲ್ಲ, ಸಕ್ಕರೆನೂ ಇಲ್ಲ ರೀ. ಬೆಳಿಗ್ಗೆ ಅಂಗಡಿಗೆ ಹೋಗಿದ್ದ, ಒಂದು ಉಪ್ಪು ಬೇಕಿತ್ತು ರೀ, ಒಂದು ಉಪ್ಪಿನ ಪ್ಯಾಕೆಟ್ ತಗೊಂಡೆ, ಹಾಗೆ ಬಂದೆ. ಬೆಲ್ಲ ತರೋಕ್ಕೆ ಮರ್ತೋಯ್ತ್ರಿ, ಇಲ್ಲ ಬೆಲ್ಲ. ಅಯ್ಯೋ ಹೌದೇನ್ರಿ? ಸುಶೀಲಕ್ಕ ನಿಮ್ಮ ಮನೇಲಿ ಇತ್ತೇನ್ರಿ? ಒಂದುಂಡೆ ಬೆಲ್ಲ ಕೊಡ್ರಿ. ಓ ಇಲ್ಲ ಮರ್ರೆ, ನಮ್ಮ ಮನೇಲೂ ಬೆಲ್ಲ ಇಲ್ಲ, ಖಾಲಿಯಾಗಿ 2 ದಿನ ಆಯ್ತು ರೀ. ನಂಗೆ ಚಹಾ ಕುಡಿದೆ ತಲೆನೋವು. ಅದಕ್ಕೆ ಇವ್ರ ಮನೆಗೆ ಬಂದು ಒಂಚೂರು ಚಹಾ ಎಂತಾರು ಮಾಡಿಕೊಡ್ತಾರೆ ಅಂತ ನೋಡೋಣ ಅಂತ ಬಂದೆ. ಇಲ್ಲೂ ಅವ್ರು ಅದನ್ನೇ ಹೇಳ್ತಿದ್ರು, ಸಕ್ಕರೆ ಇಲ್ಲ ಬೆಲ್ಲ ಇಲ್ಲ ಅಂತ ಹೇಳ್ಕೊಂಡು. ಹೌದ್ರಿ, ನಮ್ಮ ಮನೇಲಿ ಬೆಲ್ಲ ಸಕ್ಕರೆ ತರದೆ ನಾನು ಇವತ್ತು ಬೆಳಿಗ್ಗೆ ಹೋಗಿದ್ದೆ ರೀ. ಅದೇ ಹೇಳಿದ್ನಲ್ಲ, ಉಪ್ಪು ಅಂತ ತಗೊಂಡು ಬಂದೀನಿ ನೋಡ್ರಿ. ಹೌದೇನ್ರಿ? ಹಂಗಾರೆ ಒಂದು ಲೋಟ ಉಪ್ಪೇ ಕೊಡ್ರಿ, ನಾನು ಆಮೇಲೆ ಕೊಡ್ತೀನಿ. ನಾನು ಇವರು ಪೇಟೆ ಹೋಗಿ ಬರೋಷ್ಟು ತಗೊಂಬರಕ್ಕೆ ಹೇಳ್ತೀನಿ. ಉಪ್ಪು ಆಮೇಲೆ ಕೊಡ್ತೀನಿ, ಕೊಡ್ರಿ. ಒಂದು ಲೋಟ ಉಪ್ಪು ಕೊಡ್ರಿ. ಹ್ಞೂ ತಗೊಳ್ಳಿ, ಕೊಡ್ತೀನಿ. ಹ್ಞೂ ಸರಿ ಕಣ್ರಿ, ಹೋಗ್ತೀನಿ. ನಮ್ಮ ಅಣ್ಣ ಅದಕ್ಕೆ ಬಂದಾರೆ, ಆಮೇಲೆ ಬರ್ತೀನಿ. ಉಪ್ಪು ಕೊಡ್ತೀನಿ ಆಯ್ತು. ಆಮೇಲೆ ಅವ್ರ ಕತೆ ಅಂತಂದ್ರೆ ಸುಶೀಲಕ್ಕ, ಉಪ್ಪು ಇಸ್ಕೊಂಡು ಹೋಗ್ಯಾರಲ್ಲ, ಇದು ಉಪ್ಪು ಹಾಕಿ ಚಹಾ ಮಾಡಿಕೊಡ್ತಾರೇನ್ರಿ? ಏನು ಹಿಂಸೆನ ಯಾರು ಎಂತಾರು ಇರಲಿ ರೀ, ಒಂಚೂರು ಬೇಕದಕ್ಕೆ. ಒಂದು ಇಸ್ಕೊಂಡು ಹೋಗ್ತಿದ್ರೆ ಸಮಾಧಾನ ಇಲ್ಲ ನೋಡ್ರಿ. ಹೌದ್ರಿ, ಹಂಗೆ ಮಾಡೋದು. ನಮ್ಮ ಮನೆಗೆ ಬಂದ್ರೆ ಹಂಗೆ ಮಾಡೋದು. ನಿಮಗೆ ಅಂತ ಈಗ ಚಹಾ ಮಾಡಿಕೊಡ್ಲೇನ್ರಿ? ಚಹಾ ಕುಡಿತೀರಿ ಕಾಫಿ ಕುಡಿತೀರಿ? ನಂಗೆ ಒಂಚೂರು ಕಾಪಿನೇ ಮಾಡಿರಿ, ಚಹಾ ಬೇಡ, ಕಾಪಿನೇ ಮಾಡಿ. ನೀವಂತ ಯೂಟ್ಯೂಬ್ ಮಾಡ್ಬೇಕಂತಿದ್ರಲ್ರಿ ಶಾರದಕ್ಕ, ಎಂತ ಐತ್ರಿ? ಓ ಅದು ಮಾಡ್ಬೇಕು ಮಾರ್ರೆ, ನಿಮ್ಮ ಮಮ್ಮಿ ಬಂದ ತಕ್ಷಣ ಅದನ್ನು ಮಾಡಬೇಕು. ಎಂತ ಆಯ್ತು ಗೊತ್ತೇನ್ರಿ? ನಿನ್ನೆನೇ ಹೇಳಿದ್ನ ಬರೋಕ್ಕೆ. ನಾನು ಇವತ್ತು 1 ಲೀಟ್ರ್ ಹಾಲು ತಗೊಂಡು ಬೆಳಿಗ್ಗೆ ಬಂದು ಅದನ್ನು ಕಾಯಿಸಿಟ್ಟೇನ್ರಿ. ನಮ್ದೊಂದು ಹಡಬೆ ಬೇಕು, ಒಂದು ಪೂರ್ತಿ ಕುಡಿಯೋದೇನ್ರಿ. ಪೂರ್ತಿ ಒಲೆ ತುಂಬ ಚೆಲ್ಲಿ ಎಲ್ಲ ಮಾಡಿ. ನಿಮ್ಮನೆ ಬೇಕು ಹಾಗೆಲ್ಲ ಮಾಡಲ್ಲ ಅಲ್ಲೇನ್ರಿ? ನೀವು ಹೇಳ್ತಿದ್ರಿ ಹಾಲು ಕುಡಿಯಲ್ಲ ಅಂತ. ಅದು ನಮ್ಮನೆ ಬೇಕಂತ ಗೊತ್ತಿಲ್ಲ, ಇವ್ರ ಮನೆ ಬೇಕಂತನೂ ಗೊತ್ತಿಲ್ಲ ರೀ. ಒಂದು ಪೂರ್ತಿ ಚೆಲ್ಲ ಹಾಕೋದೇನ್ರಿ ಬಿಸಿ ಹಾಲು. ಅದು ನಾಲ್ಗೇನು ಸುಟ್ಕೊಳ್ತದೆ ಸಾವೆಲ್ಲಾರು. ಆ ಪೂರ್ತಿ ಚೆಲ್ಲ ಹಾಕಿಟ್ಟದ್ರಿ. ನನಗೆ ಮತ್ತೆ ಹೋಗಿ ಹಾಲು ತರೋಣ ಅಂತಂದ್ರೆ ಅಲ್ಲ ಬಾಗ್ಲಾಕಿದ ಪಶಿಟ್ ಅಂಗಡಿ. ಆ ದುಡ್ಡು ಕೊಟ್ಟು ಹಾಲು ತರೋದಂದ್ರೆ ಬೇಜಾರಾಗ್ತದ್ರಿ. 30 ರೂಪಾಯಿ ರೀ ಅರ್ಧ ಲೀಟ್ರ್ ಹಾಲಿಗೆ. ಹೌದ್ರಿ, ಅವ್ನು ಕರ್ಮ ಇಲ್ಲಿ ಬೆಳಿಗ್ಗೆ ತಗೊಂಬರ್ತಾನಲ್ಲ, 30 ರೂಪಾಯಿ ರೀ. ಬೇರೆ ಕಡೆ ಹೋದರೆ 27 ರೂಪಾಯಿಗೆಲ್ಲ ಸಿಗುತ್ತೆ. ಅವನಿಗಂತ ಕಮಿಷನ್ ಅಂತ 3 ರೂಪಾಯಿ ಯಾರು ಜಾಸ್ತಿ ಇಡ್ತಾರೇನ್ರಿ? ತಗೊಳಂಗಿಲ್ಲ, ಬಿಡಂಗಿಲ್ಲ. ನಿಮ್ಮದೇ ಅಡ್ಡಿಲ್ಲ ಬಿಡ್ರಿ. ದನ ಕರ ಎಲ್ಲ ಉಂಟಾ, ಹಾಲಾಗ್ತದೆ. ದನ ಕರ ಅಂತ ನೀವು ಹೇಳ್ತೀರಿ, ದನ ಕರಕ್ಕೆ ಸುಮ್ಮನೆ ಆಗ್ತದೇನ್ರಿ? ಹಿಂಡಿ ಬೂಸಾಗೆಲ್ಲ ಸುಮ್ಮನೆ ಬೇಕಾ, ಸ್ವಲ್ಪ ಬೇಕಾ ಹೇಳಿ? ಹೌದು ಹೌದ್ರಿ, ಒಂದಿನ ಮನೆ ಬಿಟ್ಟು ಅಂದಂಗಿಲ್ಲ. ದನ ಕರ ಕಟ್ಕೊಂಡ್ರೆ ಇಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ನೋಡ್ರಿ. ಹೌದ್ರಿ, ನಂಗೀಗ ತಡ ಆಗ್ತದೆ. ಒಂಚೂರು ಚಹಾ ಕೊಡಿ, ನಾ ಕಾಫಿ ಕೊಡಿ, ಕುಡ್ಕೊಂಡು ಹೋಗ್ತೀನಿ. ನಮ್ಮ ಮಮ್ಮಿ ಬರೋ ಟೈಮ್ ಆಯಿತು. ತಡೀರಿ ಕುದೀತಾ ಉಂಟು, ಕೊಡ್ತೀನಿ, ತಡೀರಿ.